ಅತಿ ಬೇಗವಾಗಿ ಮಾಡುವಂಥ ರೆಸಿಪಿನೂ ಹೌದು. ಮತ್ತು ಇದನ್ನು ನಾವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೂ ತಿನ್ಬೋದು. ಮಕ್ಕಳ ಟಿಫನ್ ಬಾಕ್ಸ್ಗೆ ಅಂತಲೂ ಕೂಡ ಕಳಿಸ್ಬೋದು. ಚಪಾತಿಗೆ ನೀವು ಇದನ್ನು ಹಚ್ಚಿಬಿಟ್ಟು ರೋಲ್ ಮಾಡಿ ಕೊಟ್ಟರಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿಯಾಗಿರುತ್ತೆ. ಹೌದು, ಇವತ್ತು ನಾನು ಒಂದು ರುಚಿಕರವಾಗಿರುವಂಥ ತುಂಬ ಬೇಗ ಆಗುವಂಥ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೋಡಿ, ಇಲ್ಲಿ ನಾನು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿಂದ ನಾವು ಈ ರೆಸಿಪಿನ ಮಾಡ್ಬೋದು. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನಾನು ಮಾವಿನಕಾಯಿಯಿಂದ ಮಾವಿನಕಾಯಿ ಗುಳಂಬ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 2 ನಾನು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. 2 ಮಾವಿನಕಾಯಿಯನ್ನು ತೊಗೊಂಡಿದ್ದೀನಲ್ಲ, ಮೇಲಿನ ಸಿಪ್ಪೆ ಈ ಥರ ತೆಗಿಬೇಕಾಗುತ್ತೆ. ಮೇಲಿನ ಸಿಪ್ಪೆ ಎಲ್ಲನೂ 2 ಮಾವಿನಕಾಯಿದ್ದು ಇದು ಈ ಥರ ಮೇಲಿನ ಸಿಪ್ಪೆನ ತೆಗೆದ್ಬಿಟ್ಟು ಇಟ್ಕೋಬೇಕು. ಇದನ್ನು ಬಿಸಿ ಅನ್ನದ ಜೊತೆಗೆ ಮತ್ತು ಚಪಾತಿ ರೋಲ್ ಮಾಡಿಕೊಂಡು ಹಚ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ನೀವು ರೊಟ್ಟಿಗೂ ತಿನ್ಬೋದು. ಇದನ್ನು 1 ವರ್ಷ ಇಟ್ಟರೂ ಏನೂ ಆಗಲ್ಲ, ಕೆಡಲ್ಲ, ಏನಿಲ್ಲ. ನೋಡಿ, ಈ ಥರನೇ ಸಿಪ್ಪೆನ ತೆಗೆದ್ಬಿಟ್ಟು ಇಟ್ಕೋಬೇಕು. ಇನ್ನೊಂದು ಮಾವಿನಕಾಯಿ ಕೂಡ ನಾನು ಸಿಪ್ಪೆನ ತೆಗೆದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಆದರೆ 1 ವರ್ಷವೂ ಏನೂ ಆಗಲ್ಲ. ನೀವು ಒಂದ್ಸರಿ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರಂತೂ ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ ನಾನು 2 ಮಾವಿನಕಾಯಿನೂ ಸಿಪ್ಪೆನ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ತೆಗೆದ್ಬಿಟ್ಟು ಇಲ್ಲಿ ನಾನು ಇದನ್ನು ಮಾವಿನಕಾಯಿನ ತುರ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಇದನ್ನು ಮಾವಿನಕಾಯಿ 2 ನಾನು ಇದನ್ನು ತುರಿದ್ಬಿಟ್ಟು ಇಟ್ಕೊತಾ ಇದ್ದೀನಿ. ನೀವು ಇದನ್ನು ಮಕ್ಕಳು ಬ್ರೇಕ್ಫಾಸ್ಟಿಗೆ ಅಂತಲೂ ಕೂಡ ಕಳಿಸ್ಬೋದು. ಇದನ್ನು ನಾವು ಚಪಾತಿ ಮಾಡ್ಕೊಂಡ್ಬಿಟ್ಟು ಚಪಾತಿಗೆ ಇದನ್ನು ಹಚ್ಬಿಟ್ಟು ರೋಲ್ ಮಾಡಿ ಕಳಿಸ್ತಾ ಇದ್ರಂತೂ ಅವ್ರು ತಿಂದ್ಬಿಟ್ಟು ಮತ್ತೆ ಮಾಡಿ ಕೊಡು ಅನ್ನೋಷ್ಟು ರುಚಿಕರವಾಗಿರುತ್ತೆ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ನಾನು ತುರಿತಾ ಇದ್ದೀನಿ. 2 ಮಾವಿನಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಒಂದು ಸೈಡ್ಗೆ ಇಡ್ತಾ ಇದ್ದೀನಿ. ಇದೇನು ಒಳಗಡೆ ಬರುತ್ತಲ್ಲ, ಈ ಥರ ಇದನ್ನು ನಾನು ಇವಾಗ ಬಿಸಾಕ್ಬಿಡ್ಬೇಕು. ಇದನ್ನು ಅದೇ ಥರ ಇನ್ನೊಂದು ಮಾವಿನಕಾಯಿ ಬರುತ್ತೆ ನೋಡಿ, ಈ ಥರನೇ ಇದನ್ನು ಕೂಡ ನಾವು ತುರಿದ್ಬಿಟ್ಟು ಇಟ್ಕೋಬೇಕು. ನಾವು ಇನ್ನೇನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಏನು ಟೆನ್ಷನ್ ಮಾಡ್ಕೊತಾ ಇರ್ತೀವಿ, ಏನು ಮಾಡಬೇಕಪ್ಪ ಅಂಥ ಟೈಮಲ್ಲಿ ನೀವು ಒಂದು ಸರಿ ಈ ಥರ ಮಾಡಿಟ್ಕೊಂಡ್ರೆ 1 ವರ್ಷ ಏನು ಆಗಲ್ಲ. ಫ್ರಿಜ್ಜಲ್ಲಿ ಮಾಡಿಟ್ಕೊಂಡ್ರೆ ಅವಾಗವಾಗ ಬಿಸಿ ಅನ್ನಕ್ಕೂ ನಾವು ಇದನ್ನು ತಿನ್ಬೋದು. ಇಲ್ಲ ಚಪಾತಿ ಕೂಡ ಅಂತ ತಿನ್ಬೋದು, ರೊಟ್ಟಿಗೂ ತಿನ್ಬೋದು. ಸಖತ್ತಾಗಿರುತ್ತೆ. 2 ಮಾವಿನಕಾಯಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಸೈಡ್ಗೆ ಇದನ್ನು ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದು ಬಿಸಿ ಆಗಬೇಕು. ಬಿಸಿ ಆಗೋವರೆಗೂ ಹಾಗೆ ಬಿಟ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಇಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನೋಡಿ, ಅಂದರೆ ಇದು ತಳ ಹತ್ಕೋಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಆವಾಗಲೇ ತುರಿದ್ಬಿಟ್ಟಿರುವಂಥ 2 ಮಾವಿನಕಾಯಿ ಏನಿತ್ತಲ್ಲ ಅದನ್ನು ಕೂಡ ನಾನು ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರನೇ ಮಾಡ್ಕೋಬೇಕು. ಅಂದರೆ ಈ ಥರ ನಾವು ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ತಾನೆ ಇರಬೇಕು. ಇಲ್ಲಿ ನಾನು ಸ್ವಲ್ಪ ಚಿಟಿಕೆ ಉಪ್ಪು, ಅಂದರೆ ಚಿಕ್ಕ ಸ್ಪೂನಿಂದ 1 ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ಹುಳಿ ಮತ್ತು ಸ್ವೀಟ್ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮತ್ತು 1 ಬೌಲಷ್ಟು ನಾನು ಜಜ್ಜಿರುವಂಥ ಬೆಲ್ಲನ ಹಾಕಿದ್ದೀನಿ. ಅದೇ ಬೌಲಿಂದ ಅರ್ಧ ಬೌಲ್ನಷ್ಟು ಇಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡಿದ್ದೀನಿ. ಸಕ್ಕರೆ, ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನು ನೋಡಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರನೇ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 3 ಏಲಕ್ಕಿನ ತೊಗೊಂಡ್ಬಿಟ್ಟು ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಮುಚ್ಚಳನ ನಾವು ಮುಚ್ಚಿಡಬೇಕು. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ನೋಡಿ, ಇವಾಗ ಇದನ್ನು ಸ್ವಲ್ಪ ಹೊತ್ತು ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಆಗಿರುತ್ತೆ. ಇನ್ನೂ ಸ್ವಲ್ಪ ಇದು ಆಗಬೇಕು. ಅಂದರೆ ಈ ಥರ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸ್ಪೂನಿಂದ, ಇನ್ನೂ ಸ್ವಲ್ಪ ಆಗಬೇಕು. ನಾನು ನಿಮಗೆ ಹೇಳ್ತೀನಿ ಯಾವಾಗ ಅಂತ. ನೋಡಿ, ಇಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡಿ, ಇವಾಗ ಇಲ್ಲಿ ಕುದಿ ಬರ್ತಾಯಿದೆ ನೋಡಿ. ಅಂದರೆ ಒಂದೊಂದಾಗಿ ಈ ಥರ ಕುದಿ ಎಲ್ಲ ಬರ್ತಾಯಿದೆ ಅಲ್ವಾ, ಅಂಥ ಟೈಮಲ್ಲಿ ಇದು
ಆಯಿತು ಅಂತ ಅರ್ಥ. ಅಂಥ ಟೈಮಲ್ಲಿ ಈ ಥರ ಸ್ವಲ್ಪ ಸ್ಪೂನಿಂದ ನೀವು ಈ ಥರ ಮಾಡ್ತಾ ಇರಬೇಕು. ಆ ಥರ ಕುದಿ ಬರಬೇಕು. ಕುದಿ ಬಂದ್ರೇ ಇದು ರುಚಿಯಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನೋಡಿ ಇವಾಗ ಇದನ್ನು ಈ ಥರ ಆದಮೇಲೆ ಈ ಥರ ನೋಡಿ ಕುದಿ ಎಲ್ಲ ಕಡೆಯಿಂದ ಕುದೀತಾ ಇದೆ ನೋಡಿ. ಆ ಥರನೇ ಆಗಬೇಕು. ಅಂದರೆ ಬೆಲ್ಲ, ಸಕ್ಕರೆ ಮತ್ತು ಉಪ್ಪು ಇದು ಚೆನ್ನಾಗಿ ಹೀರ್ಕೋಬೇಕು. ಆ ಥರನೇ ಆಗಬೇಕು. ಆ ಥರ ಆದಮೇಲೆ ಇವಾಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಇವಾಗ ನಾನು ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ. ಅಂದರೆ ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಇದು ಹಾಗೆ ಇರಬೇಕು. ನೋಡಿ ಈ ಥರನೇ ಆಗ್ತಾಯಿದೆ ನೋಡಿ. ಈ ಥರ ಆದಮೇಲೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಮಾವಿನ ಹಣ್ಣಿನ ಗುಳಂಬ ರೆಡಿ ಇದೆ. ಇದನ್ನು ನಾನೊಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಚಪಾತಿಗೆ, ರೊಟ್ಟಿಗೆ, ಬಿಸಿ ಅನ್ನಕ್ಕೆ ಯಾವುದ್ರ ಜೊತೆಗಾದರೂ ತಿನ್ನಿ ಸಖತ್ತಾಗಿರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿದ ಮೇಲೆ ಇದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನೋಡಿ ಇವಾಗ ಇದನ್ನು ನಾನೊಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.